ರಾಜಕೀಯ ಚತುರ ಮಿತಭಾಷಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ಬೆಳಗಾವಿಯಲ್ಲಿ ಗಾಂಧಿ ಭಾರತ್ ಬೃಹತ್ ಸಮಾವೇಶ ಹೀಗಾಗಿ ರದ್ದುಪಡಿಸಲಾಗಿದೆ. ಬೆಳಗಾವಿಯಲ್ಲಿ ಆಯೋಜನೆಯಾಗಿದ್ದಂತಹ ಗಾಂಧಿ ಭಾರತ ಬೃಹತ್ ಸಮಾವೇಶವನ್ನು ರದ್ದು ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಬೆಳಗಾವಿಯಲ್ಲಿ ಇದ್ದಂತಹ ಕಾಂಗ್ರೆಸ್ ನಾಯಕರು ಅಲ್ಲಿಂದ ನಿರ್ಗಮಿಸಿದ್ದಾರೆ. ತಡರಾತ್ರಿಯೇ ದೆಹಲಿಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ತೆರಳಿದ್ದಾರೆ. ದೆಹಲಿಯನ್ನ ರಾಹುಲ್ ಗಾಂಧಿ ಹಾಗೂ ಖರ್ಗೆ ಅವರು ತಲುಪಿದ್ದಾರೆ. ಡಾಕ್ಟರ್ ಸಿಂಗ್ ನಿವಾಸಕ್ಕೆ ನಾಯಕರು ಭೇಟಿಯನ್ನ ನೀಡಿದ್ದಾರೆ. ರಾಜಕೀಯ ಚತುರ ಮಿತಭಾಷಿ ಡಾಕ್ಟರ್ ಸಿಂಗ್ ವಿಧಿವಶರಾಗಿದ್ದಾರೆ. ಹೀಗಾಗಿ ಬೆಳಗಾವಿಯಲ್ಲಿ ಆಯೋಜನೆಯಾಗಿದ್ದ ಗಾಂಧಿ ಭಾರತ ಬೃಹತ್ ಸಮಾವೇಶವನ್ನ ರದ್ದುಗೊಳಿಸಿದ್ದಾರೆ ಕಾಂಗ್ರೆಸ್ ನಾಯಕರು. ಇನ್ನು ಬೆಳಗಾವಿಗೆ ಬಂದಿದ್ದಂತಹ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಸಿಂಗ್ ಎಂದೇ ಖ್ಯಾತಿಯಾದಂಥ ಮಾಜಿ ಪ್ರಧಾನಿಗಳ ಮನಮೋಹನ್ ಸಿಂಗ್ ಇವತ್ತು ನಮ್ಮ ಜೊತೆ ಇಲ್ಲ. ಅವ್ರ ಜೊತೆ ಅತ್ಯಂತ ನಿಕಟವಾದ ಒಡನಾಟ ಹೊಂದಿದಂಥ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ನಮ್ಮ ಜೊತೆ ಬನ್ನಿ, ಅವರನ್ನು ಮಾತಾಡ್ಸೋಣ. ಸರ್, ಒಟ್ಟಾರೆ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ತಾವೇನು ಬಯಸ್ತೀರಿ? ಮನಮೋಹನ್ ಸಿಂಗ್ ಜಗತ್ತು ಕಂಡಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ, ಒಬ್ಬ ಅಜರಾಮರವಾಗಿ ಉಳಿಯುವಂಥ ಮುತ್ಸದ್ದಿ. ಭಾರತದ ಪ್ರಧಾನಮಂತ್ರಿಯಾಗಿ ನಮ್ಮ ರಾಷ್ಟ್ರವನ್ನು ನಡೆಸಿರ್ತಕ್ಕಂಥ ಆ ರೀತಿ ಏನಿದೆ ಅದು ನಮ್ಮ ಭಾರತೀಯರು ಯಾರೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ವಿರೋಧ ಪಕ್ಷವಿರಲಿ, ಆಡಳಿತ ಪಕ್ಷವಿರಲಿ, ಅದು ಯಾರೇ ಇರಲಿ, ಎಲ್ಲರೂ ಮನಮೋಹನ್ ಸಿಂಗ್ರ ತತ್ವ ಆದರ್ಶಗಳನ್ನು, ಅವರ ಸಿದ್ಧಾಂತಗಳನ್ನು, ಅವರ ಧೋರಣೆಗಳನ್ನು, ಅವರ ನಿಲುವುಗಳನ್ನು, ಅವರ ನೀತಿಯನ್ನು ಸಂಪೂರ್ಣವಾಗಿ ಮೆಚ್ಚಿಕೊಂಡಿದ್ದರು. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ದೇಶ ಇನ್ನೂ ಬಡ ರಾಷ್ಟ್ರ ಅನ್ನುವ ಹಣೆಪಟ್ಟಿ ಕಟ್ಟಿಕೊಂಡಿತ್ತು. ಮನಮೋಹನ್ ಸಿಂಗ್ರ ಆಡಳಿತ ಮುಗಿಯೋದ್ರೊಳಗಾಗಿ ಜಗತ್ತಿನಲ್ಲಿ ಅತ್ಯಂತ ಸಂಪತ್ಭರಿತ ರಾಷ್ಟ್ರಗಳಲ್ಲಿ 5ನೇ ನಂಬರ್ಗೆ ಬೆಳೆಯೋದಕ್ಕೆ, ಏರೋದಕ್ಕೆ ಕಾರಣ ಆದದ್ದು ಮನಮೋಹನ್ ಸಿಂಗ್ರವರ ನಾಯಕತ್ವ. ಅಮೆರಿಕದ ಆರ್ಥಿಕ ಹಿಂಜರಿತ ಆದಾಗ ಕೂಡ ಏನಂತಾರೆ, ಮನಮೋಹನ್ ಸಿಂಗ್ ಅವರನ್ನ ಒಬ್ಬರು ಬರಾಕ್ ಒಬಾಮಾ ಅವರು ಏನಂತಾರೆ ಒಂದು ಸಲಹೆಯನ್ನು ಕೇಳಿದ್ರು, ಯಾವ ಥರ ಇದನ್ನು ಮುಂದೆ ಹೋಗಬೇಕು ಹಾಗೆ ಅಂತ. ಮನಮೋಹನ್ ಸಿಂಗ್ರವರನ್ನು ಬರಾಕ್ ಒಬಾಮಾ ಮಾರ್ಗದರ್ಶನ ಪಡೆದುಕೊಂಡ್ರು. ಬರಾಕ್ ಒಬಾಮಾ ಹೇಳ್ತಿದ್ರು, ಮನಮೋಹನ್ ಸಿಂಗ್ ಹ್ಯಾಸ್ ಇನ್ಸ್ಪೈರ್ಡ್ ಆ್ಯಂಡ್ ಅಡ್ವೈಸ್ಡ್ ನಾಟ್ ಓನ್ಲಿ ಇಂಡಿಯಾ ಬಟ್ ಮೈ ಕಂಟ್ರಿ ಆಲ್ಸೋ. ಐ ಆಮ್ ಇನ್ಸ್ಪೈರ್ಡ್ ಆ್ಯಂಡ್ ಐ ಆಮ್ ಗೈಡೆಡ್ ಬೈ ಮನಮೋಹನ್ ಸಿಂಗ್ ಅನ್ನೋ ಮಾತನ್ನು ಬರಾಕ್ ಒಬಾಮಾ ಹೇಳೋದ್ರ ಮೂಲಕ ಜಗತ್ತು ಮನಮೋಹನ್ ಸಿಂಗ್ರನ್ನು ಹೇಗೆ ನೋಡ್ತು ಅನ್ನೋದಕ್ಕೆ ಒಂದು ಸಾಕ್ಷಿ. ಮನಮೋಹನ್ ಸಿಂಗ್ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ನಿಜ, ಆದರೆ ಜಗತ್ತಿನ ಆರ್ಥಿಕ ನಾಯಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮನಮೋಹನ್ ಸಿಂಗ್ರನ್ನು ಜನ ಸಿಂಗ್ ಈಸ್ ಕಿಂಗ್ ಅಂತೇಳಿ ಅಭಿಮಾನದಿಂದ ಅವ್ರ ಬಗ್ಗೆ ಹೇಳ್ತಿದ್ರು. ಬಡವರ ಬಗ್ಗೆ, ಅದರಲ್ಲೂ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗೆ ಅನುಕೂಲ ಮಾಡಬೇಕು ಅನ್ನುವಂಥ ಆ ಗುರಿಯನ್ನು ಇಟ್ಕೊಂಡು ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ. ನಮ್ಮ ಪಕ್ಷವನ್ನು ಸಹಿತ ಬಹಳಷ್ಟು ಮೇಲಕ್ಕೆ ಎತ್ತಿ ಒಂದು ಗಟ್ಟಿಯಾಗಿರ್ತಕ್ಕಂಥ ಪಕ್ಷವನ್ನಾಗಿ ಮಾಡೋದರಲ್ಲಿ ಅವರ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಇದೆ. ಅವರು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ, ಅರ್ಥಶಾಸ್ತ್ರದ ಆರ್ಥಿಕ ಸಚಿವರಾಗಿ, ಫಿನಾನ್ಸ್ ಮಿನಿಸ್ಟ್ರಾಗಿ, ಹಣಕಾಸು ಸಚಿವರಾಗಿ ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಯಾರೂ ನೆನಪಾರೋದಕ್ಕೆ ಸಾಧ್ಯ ಇಲ್ಲ. ಅವರನ್ನು ಗುರುತಿಸಿ ನರಸಿಂಹರಾಯರು ಅವ್ರನ್ನ ಈ ಎತ್ತರಕ್ಕೆ ತರೋದು ಅಷ್ಟೇ ಅಲ್ಲ, ಶ್ರೀಮತಿ ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ರಂಥ ಶ್ರೇಷ್ಠ ತಜ್ಞನನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂಥೇಳಿ ನಿರ್ಣಯಿಸಿ ಪ್ರಧಾನಮಂತ್ರಿಯನ್ನು ಮಾಡಿ, ಪ್ರಧಾನಮಂತ್ರಿಯನ್ನು ಮಾಡೋದು ಮಾತ್ರ ಅಲ್ಲ, ಅವರಿಗೆ ಒಂದು ವಿಶೇಷವಾದ ಫ್ರೀಡಮನ್ನು ಕೊಡೋದ್ರ ಮೂಲಕ ಅವ್ರಿಗೆ ಗೌರವ ತೋರಿಸಿ ರಾಷ್ಟ್ರವನ್ನು ಈ ಎತ್ತರಕ್ಕೆ ಏರಿಸೋದ್ರಲ್ಲಿ ಸೋನಿಯಾ ಗಾಂಧೀಜಿಯವರ ಕೊಡುಗೆಯು. ನಾವು ಹೊರಟಿದ್ದೀರಾ ಸರ್? ಯಾವಾಗ? ನಾನು ಇಲ್ಲಿಂದ ದೆಹಲಿಗೆ ಪ್ರಯಾಣ ಮಾಡ್ತೀನಿ. ಮನಮೋಹನ್ ಸಿಂಗ್ರವರ